ಆತ್ಮೀಯ ಬಂಧುಗಳೇ, ನಾವೆಲ್ಲರೂ ಕೂಡ ಮನುಷ್ಯರಾದವರು ಎಲ್ಲರೂ ತಪ್ಪುಗಳನ್ನು ಮಾಡ್ತಾನೆ ಇರ್ತೇವೆ. ಆದರೆ ತಪ್ಪುಗಳನ್ನು ಮಾಡುವುದು ಒಂದು ತಪ್ಪಲ್ಲ. ಮಾಡಿದ ತಪ್ಪನ್ನು ತಿದ್ದಿಕೊಳ್ಳದೇ ಇರುವುದು ದೊಡ್ಡ ತಪ್ಪು, ಮಹಾ ತಪ್ಪು ಅಂತ ಪ್ರಾಜ್ಞರ ಮಾತು. ಹಾಗಾಗಿ ತಪ್ಪುಗಳನ್ನು ಮಾಡಿದ ಮೇಲೆ ಅವುಗಳ ಕುರಿತಾಗಿ ತಲೆ ಕೆಡಿಸಿಕೊಳ್ಳಬೇಕಾಗಿಲ್ಲ, ಚಿಂತೆ ಮಾಡಿ ಕೊರಗಬೇಕಿಲ್ಲ, ನಮ್ಮ ಉತ್ಸಾಹವನ್ನು ಕಡಿಮೆ ಮಾಡಿಕೊಡಬೇಕಾಗಿಲ್ಲ. ಆದರೆ ತಪ್ಪುಗಳನ್ನು ಮಾಡಿದ ಮೇಲೆ ಅವುಗಳನ್ನು ತಿದ್ದಿಕೊಂಡು ಮುನ್ನಡೆಯಬೇಕು ಮತ್ತು ಮಾಡಿದ ತಪ್ಪನ್ನೇ ಮತ್ತೆ ಮತ್ತೆ ಮಾಡಬಾರ್ದು. ಅದು ಆವಾಗ ದೊಡ್ಡ ಅಪರಾಧವಾಗುವ ಲಕ್ಷಣ ಇರ್ತದೆ. ಹಾಗಾಗಿ ಸ್ವಾಮಿ ವಿವೇಕಾನಂದರು ಈ ಒಂದು ದಿಶೆಯಲ್ಲಿ ನಮ್ಮನ್ನೆಲ್ಲ ಉತ್ಸಾಹಭರಿತರನ್ನಾಗಿಸಲು ಮತ್ತು ಒಂದು ಭರವಸೆಯ ಬೆಳಕಾಗಿ ಹಲವಾರು ಮಾತುಗಳನ್ನು ಅವರ ಲೋಕಾನುಭವ ಮತ್ತು ಮನುಷ್ಯನನ್ನು ಅವರು ನೋಡುವಂಥ ದೃಷ್ಟಿಕೋನದ ಅಲ್ಲಿ ಯೋಚನೆ ಮಾಡಿ ಅವರು ಹೇಳಿದ ಮಾತುಗಳನ್ನು ನಾವು ಮೆಲುಕು ಹಾಕಿದರೆ ನಮಗೆ ಒಂದಷ್ಟು ದಾರಿ ತೆರೆಯುತ್ತದೆ. ನಾವು ಕೂಡ ಮಾಡಿದ ತಪ್ಪುಗಳಿಗಾಗಿ ಕೊರಗುತ್ತಾ ಕೂಡದೆ ಜೀವನದಲ್ಲಿ ಉತ್ಸಾಹವನ್ನು ಮುಂದುವರಿಸಿಕೊಂಡು ಹೋಗೋದಕ್ಕೆ ಸಾಧ್ಯವಾಗುತ್ತೆ. ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ನಾವು ಮಾಡುವ ಕೃತ್ಯಗಳಲ್ಲಿ ಸಂಭವಿಸಬಹುದಾದ ದೋಷ, ತಪ್ಪು ಎಂಬುವುಗಳೇ ನಮಗೆ ಪಾಠ ಕಲಿಸುವಂಥವು. ಯಾರು ತಪ್ಪುಗಳನ್ನು ಮಾಡುತ್ತಾರೋ ಅವರು ಮಾತ್ರವೇ ಸತ್ಯದ ಹಾದಿಯನ್ನು ಕಂಡುಕೊಳ್ಳಬಲ್ಲರು. ಮರಗಳು ತಪ್ಪು ಮಾಡುತ್ತವೆಯೇ? ಕಲ್ಲುಗಳು ದೋಷಗೈಯುತ್ತವೆಯೇ? ಅಥವಾ ಪ್ರಾಣಿಗಳು ಪ್ರಕೃತಿಯ ಕಟ್ಟುಕಟ್ಟಳೆಗಳನ್ನು ಮೀರಿ ನಡೆದ ಉದಾಹರಣೆಗಳಿವೆಯೇ? ಆದರೆ ಮನುಷ್ಯ ಪ್ರಕೃತಿಯನ್ನು ಮೀರಿ ಹೋಗಬಲ್ಲ. ಆದ ಕಾರಣ ಅವನಿಂದ ತಪ್ಪು ಸಂಭವಿಸುವುದು ಸಹಜ. ಆದರೆ ನೆನಪಿರಲಿ, ಅವನು ತಪ್ಪು ಮಾಡಲೂ ಬಲ್ಲ, ಮಾತ್ರವಲ್ಲ ಆ ತಪ್ಪುಗಳ ಮೂಲಕ ಪಾಠ ಕಲಿಯುತ್ತಾ ಕಡೆಗೆ ದೇವಮಾನವನಾಗಿ ಬೆಳಗಲೂ ಬಲ್ಲ. ತಪ್ಪುಗಳನ್ನು ಮಾಡಲೂ ಬಲ್ಲ, ಅವುಗಳನ್ನು ತಿದ್ದಿಕೊಂಡು ದೇವಮಾನವನಾಗುವಂಥ ಅವಕಾಶ ಕೂಡ ಮನುಷ್ಯನಿಗಿದೆ. ಹಾಗಾದರೆ ಇಂಥ ಸ್ವಾಮೀಜಿಯವರ ಆಶಾದಾಯಕ ನುಡಿಗಳ ಇವುಗಳಿಗೇನಾದರೂ ಸಾಕ್ಷಿ ಇದೆಯಾ ಅಂತ ನೋಡಿದರೆ, ನಾವು ಇತಿಹಾಸ ಪುರಾಣಗಳನ್ನು ನೋಡಿದರೆ ಗೊತ್ತಾಗ್ತದೆ. ವಾಲ್ಮೀಕಿ ಜಗತ್ತಿಗೆ ಅದ್ಭುತವಾದಂಥ ಕಾವ್ಯವನ್ನು ಕೊಟ್ಟಂಥವನು, ಜಗತ್ತಿನ ಜನರ ಜೀವನವನ್ನು ಸುಂದರಮಯವನ್ನಾಗಿ ಮಾಡಿಕೊಡಲು ಅದ್ಭುತವಾದ ಸಂದೇಶಗಳನ್ನು ತನ್ನ ರಾಮಾಯಣದ ಕಾವ್ಯದ ಮೂಲಕ ಕೊಟ್ಟವನು. ಅವನು ಹಿಂದೆ ಏನಾಗಿದ್ದ? ವಾಲ್ಮೀಕಿ ಆಗೋಕ್ಕಿಂತ ಮೊದಲು ಒಬ್ಬ ಬೇಡಾಗಿದ್ದ. ಹಲವಾರು ಮಾಡಬಾರದ ತಪ್ಪುಗಳನ್ನೆಲ್ಲ ಮಾಡಿದ್ದ, ಕೊಲೆಗಳನ್ನೇ ಮಾಡಿದ್ದ. ಅಂಥವನು ಮಹಾಸಂತನಾದಲ್ಲ ಹೇಗೆ? ಆದ್ದರಿಂದ ಇದು ಒಂದು ಉದಾಹರಣೆ. ಇನ್ನೊಂದು ಸಾಮ್ರಾಟ್ ಅಶೋಕ. ಅವನು ಚಾಂಡಾಲ ಅಶೋಕನಾಗಿದ್ದಾಗ ಮಹಾಕ್ರೂರಿಯಾಗಿಂತ ರಾಜನಾಗಿದ್ದ. ಆದರೆ ಆಮೇಲೆ ಅವನು ಬೌದ್ಧ ಧರ್ಮದ ಚಿಂತನೆಗಳಿಂದ ಪ್ರಭಾವಿತನಾಗಿ ದೇವನಾಂಪ್ರಿಯ ಅಶೋಕನಾದ. ಚಾಂಡಾಲ ಅಶೋಕನಾಗಿದ್ದವನು, ಕ್ರೂರಿಯಾಗಿದ್ದ ಅಶೋಕನಾಗಿದ್ದವನು ದೇವನಾಂಪ್ರಿಯ ಅಂತ ಹೆಸರನ್ನು ಪಡೆಯೋದಕ್ಕೆ ಸಾಧ್ಯ ಆಯಿತು. ಹಾಗೆ ಅಂಗುಲಿಮಾಲ ಎಷ್ಟೊಂದು ಜನರನ್ನು ಕೊಲೆ ಮಾಡಿ ಅವರ ಹೆಬ್ಬೆರಳುಗಳನ್ನೇ ತನ್ನ ಮಾಲೆಯನ್ನಾಗಿ ಧರಿಸಿದಂಥ ಆ ಕ್ರೂರಿ ಬುದ್ಧನ ಒಂದು ಸಂದೇಶದಿಂದ, ಬುದ್ಧನ ವ್ಯಕ್ತಿತ್ವದಿಂದ ಪ್ರಭಾವಿತನಾಗಿ ಮಹಾಸಂತನಾದ. ಈ ಎಲ್ಲ ಉದಾಹರಣೆಗಳು ನೋಡಿದಾಗ ನಮಗೆ ಗೊತ್ತಾಗುತ್ತೆ, ಮನುಷ್ಯ ಇಂದು ತಪ್ಪು ಮಾಡಲು ಬಲ್ಲ, ನಾಳೆ ಅವನು ಮನಸ್ಸು ಮಾಡಿದರೆ ದೇವನನ್ನು ಆಗಬಲ್ಲ, ಸಂತನಾಗಿ ಬೆಳಗಬಲ್ಲ ಅನ್ನೋದು ಇವು ತಾಜಾ ಒಂದಷ್ಟು ಉದಾಹರಣೆಗಳು. ಆದರೆ ಬಹಳಷ್ಟು ಜನರ ಜೀವನದಲ್ಲಿ ಹೀಗಾಗಿದೆ, ಹೀಗಾಗೋದಕ್ಕೆ ಸಾಧ್ಯ ಇದೆ. ಆದ್ದರಿಂದ ತಪ್ಪುಗಳನ್ನು ಮಾಡಿದ ಮೇಲೆ ಹೊರಗುತ್ತಾ ಕೂತ್ಕೊಳ್ಬೇಡಿ, ತಲೆ ಕೆಡಿಸ್ಕೊಳ್ಬೇಡಿ, ಗೋಳಾಡಬೇಡಿ. ಮತ್ತೆ ಅವುಗಳನ್ನು ತಿದ್ದಿಕೊಂಡು ವಿವೇಕಾನಂದರು ಹೇಳಿದಂತೆ ಮಾಡಿದ ತಪ್ಪುಗಳನ್ನು ಮತ್ತೆ ಮಾಡಬೇಡಿ, ತಿದ್ದಿಕೊಂಡು ಧೈರ್ಯವಾಗಿ ಮುನ್ನಡೆಯಿರಿ ಅಂತ. ವಿದ್ಯುತ್ ದೀಪವನ್ನು ನಮಗೆ ಕೊಟ್ಟಂಥ ಎಡಿಸನ್
ಅದ್ಭುತವಾದ ಮಾತನ್ನು ಹೇಳ್ತಾನೆ. ನಾನು ಲ್ಯಾಬ್ರೇಟರಿಯಲ್ಲಿ ಕೂತ್ಕೊಂಡು ಹಲವಾರು ಸರಿಯಾದದ್ದನ್ನು ಹುಡುಕುವುದಕ್ಕಾಗಿ ತಪ್ಪುಗಳನ್ನು ಮಾಡಿದೆ. ಕೊನೆಗೆ ತಪ್ಪುಗಳೆಲ್ಲ ಮುಗಿದೋಯ್ತು. ಆದರೆ ಕೊನೆಗೆ ನಾನು ಸರಿಯಾದ ದಾರಿಯನ್ನು ಹಿಡಿಯೋದಕ್ಕೆ ಅವು ನನಗೆ ಸಹಾಯ ಮಾಡಿದವು ಅಂತ. ಹಾಗೆ ತಪ್ಪುಗಳು ಅವುಗಳಿಂದ ನಾವು ತಲೆ ಕೆಡಿಸಿಕೊಳ್ಳಬೇಕಾಗಿಲ್ಲ. ಅವುಗಳನ್ನು ತಿದ್ದಿಕೊಂಡು ಮುನ್ನಡೆದು ಎಲ್ಲರೂ ಕೂಡ ನಾವು ಈಗಿರುವ ಸ್ಥಿತಿಗಿಂತ ಉನ್ನತ ಸ್ಥಿತಿಗೆ ಏರೋದಕ್ಕೆ ಸಾಧ್ಯ ಇದೆ.